ಉದಯ್, ಸ್ಕ್ರ್ಯಾಚ್ನಲ್ಲಿರುವ ಲುಕ್ಸ್ ಬ್ಲಾಕ್ಗಳ ಅದ್ಭುತ ಜಗತ್ತಿನಿಗೆ ಧುಮುಕೋಣ. ಲುಕ್ಸ್ ಬ್ಲಾಕ್ ಅವು ಯಾವುದಕ್ಕಾಗಿ? ಲುಕ್ಸ್ ಬ್ಲಾಕ್ಗಳು ಸ್ಟ್ರೀಟ್ಗಳಿಗೆ ಫ್ಯಾಷನ್ ಸಾಧನಗಳಂತೆ. ನಮ್ಮ ಸ್ಟ್ರೀಟ್ಗಳು ಹೇಗೆ ಕಾಣಬೇಕು ಮತ್ತು ಅದು ಏನು ಧರಿಸಬೇಕು ಎಂಬುದನ್ನು ನಿರ್ಧರಿಸಲು ನಮಗೆ ಸಹಾಯ ಮಾಡುತ್ತದೆ. ಅದು ನಮ್ಮ ಪ್ರಾಜೆಕ್ಟ್ಗಳನ್ನು ಸೂಪರ್ ಕೂಲ್ ಆಗಿ ಮಾಡಬಹುದು ಎಂದೆನಿಸುತ್ತದೆ. ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಮಗೆ ತೋರಿಸಬಹುದೇ? ಖಂಡಿತವಾಗಿ. ಕೆಲವು ಸ್ಟ್ರೀಟ್ ಶೈಲಿ ಮ್ಯಾಜಿಕ್ಗೆ ಸಿದ್ಧನಾಗು. ಅದು ನಮ್ಮ ಪ್ರಾಜೆಕ್ಟ್ಗಳನ್ನು ಸೂಪರ್ ಕ್ರಿಯೇಟಿವ್ ಆಗಿ ಮಾಡಬಹುದು ಎಂದು ತೋರುತ್ತದೆ. ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಮಗೆ ತೋರಿಸಬಹುದೇ? ಖಂಡಿತ, ಪ್ರಾರಂಭಿಸೋಣ. ನಮ್ಮ ಮೊದಲ ನೋಟಗಳ ಬ್ಲ್ಯಾಕ್. ಸೇ ಫಾರ್ 2 seconds. ಇದು ನಿನ್ನ ಸ್ಟ್ರೀಟ್ಗೆ ಧ್ವನಿ ನೀಡಿದಂತೆ. ಹಾಗಾದರೆ ನಮ್ಮ ಸ್ಟ್ರೀಟ್ ಮಾತನಾಡಬಹುದೇ? ಹೌದು, ಖಂಡಿತವಾಗಿ. ಈ ಬ್ಲ್ಯಾಕ್ ನಿರ್ದಿಷ್ಟ ಸಮಯದವರೆಗೆ ನಿನಗೆ ಬೇಕಾದ ಸಂದೇಶಗಳೊಂದಿಗೆ ಸ್ಟ್ರೀಟ್ ಮೇಲೆ ಸ್ವಿಚ್ ಬಬಲ್ ಮಾಡುತ್ತದೆ. ಹಾಗಾದರೆ ನಾನು ನಮ್ಮ ಸ್ಟ್ರೀಟ್ ಅನ್ನು ಬಳಕೆದಾರರೊಂದಿಗೆ ಮಾತನಾಡುವಂತೆ ಮಾಡಬಹುದು ಅಥವಾ ನಮ್ಮ ಯೋಜನೆಯಲ್ಲಿ ಸೂಚನೆಗಳನ್ನು ನೀಡಬಹುದು. ಅದು ಸ್ಪಾಟ್ ಆನ್. ನಿನ್ನ ಯೋಜನೆಯನ್ನು ಸಂವಾದಾತ್ಮಕವಾಗಿಸಲು ಮತ್ತು ಕಥೆಗಳನ್ನು ಹೇಳಲು ಇದು ಉತ್ತಮ ಮಾರ್ಗವಾಗಿದೆ. ಮುಂದೆ ಸ್ವಿಚ್ ಕಾಸ್ಟ್ಯೂಮ್ ಟು ಬ್ಲ್ಯಾಕ್ ಬಗ್ಗೆ ಮಾತನಾಡೋಣ. ಇದು ನಿನ್ನ ಸ್ಟ್ರೀಟ್ ಉಡುಪನ್ನು ಬದಲಾಯಿಸಿದಂತೆ. ಇದು ಹೇಗೆ ಕೆಲಸ ಮಾಡುತ್ತದೆ? ನಿನಗೆ ಬೇಕಾದ ವೇಷಭೂಷಣಗಳ ಹೆಸರನ್ನು ನೀನು ಆರಿಸಿಕೊ ಮತ್ತು ಆ ವೇಷಭೂಷಣಕ್ಕೆ ಬದಲಾಗುತ್ತದೆ. ಹಾಗಾದರೆ ನಮ್ಮ ಸ್ಟ್ರೀಟ್ ವಿಭಿನ್ನ ದೃಶ್ಯಗಳಿಗೆ ವಿಭಿನ್ನವಾಗಿ ಡ್ರೆಸ್ಸಿಂಗ್ ಮಾಡಿದಂತೆ. ಹೌದು, ಅನಿಮೇಷನ್ಗಳನ್ನು ಮಾಡಲು ಅಥವಾ ವಿಭಿನ್ನ ವೇಷಭೂಷಣಗಳನ್ನು ಧರಿಸಿ ನಿನ್ನ ಸ್ಟ್ರೀಟ್ ಚಲಿಸುತ್ತಿರುವಂತೆ ಮಾಡಲು ಇದನ್ನು ಉಪಯೋಗಿಸಬಹುದು. ಕೊನೆಯದಾಗಿ ಸ್ವಿಚ್ ಬ್ಯಾಕ್ಡ್ರಾಪ್ ಟು ಬ್ಯಾಕ್ಡ್ರಾಪ್ ನೇಮ್ ಬ್ಲ್ಯಾಕ್ ಕುರಿತು ಮಾತನಾಡೋಣ. ಇದು ವೇದಿಕೆಯ ಹಿನ್ನೆಲೆಯನ್ನು ಬದಲಾಯಿಸಿದಂತೆ. ಇದು ಹೇಗೆ ಕೆಲಸ ಮಾಡುತ್ತದೆ? ನಿನಗೆ ಬೇಕಾದ ಹಿನ್ನೆಲೆಯ ಹೆಸರನ್ನು ನೀನು ಆರಿಸಿಕೊ ಮತ್ತು ವೇದಿಕೆಯ ಹಿನ್ನೆಲೆ ಆ ಹಿನ್ನೆಲೆಯಾಗುತ್ತದೆ. ಹಾಗಾದರೆ ಇದು ಪ್ರಾಜೆಕ್ಟ್ಸ್ಗೆ ಸರಿಹೊಂದುವಂತೆ ಹಿನ್ನೆಲೆಯನ್ನು ಬದಲಾಯಿಸುವ ಮೂಲಕ ನಾನು ವಿಭಿನ್ನ ದೃಶ್ಯಗಳನ್ನು ಮಾಡಬಹುದೇ? ಖಂಡಿತವಾಗಿ. ನಿನ್ನ ಕಥೆಯಲ್ಲಿ ವಿಭಿನ್ನ ಸೆಟ್ಟಿಂಗ್ಗಳನ್ನು ರಚಿಸಲು ಇದು ಸುಲಭವಾದ ಸಾಧನವಾಗಿದೆ.